ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ರಿಪೋಸ್ ಅರ್ಪಿಸುವ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ವಾರೇವಾ, ಕಂಗ್ರ್ಯಾಚುಲೇಷನ್ಸ್ ಪ್ರಿಯಾಂಕ್ ಖರ್ಗೆ ಅವರೇ, ಕಂಗ್ರ್ಯಾಚುಲೇಷನ್ಸ್ ಸಿದ್ದರಾಮಯ್ಯನವರೇ. RSS ಪಥ ಸಂಚಲನವನ್ನು ನಿಲ್ಲಿಸೋದ್ರಲ್ಲಿ ಯಶಸ್ವಿಯಾಗಿ ವಿಫಲರಾಗಿದ್ದೀರಲ್ವಾ, ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್. ಎಷ್ಟು ಅಂತ ಉಗಿಸ್ಕೊಳ್ತೀರಾ ಪ್ರಿಯಾಂಕ್ ಖರ್ಗೆ ಅವರೇ? ಅಯ್ಯೋ ಪಾಪ. ವೀಕ್ಷಕರೇ, ರಾಜ್ಯದಲ್ಲಿ RSS ನಿರ್ಬಂಧಕ್ಕೆ ಮುಂದಾಗಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಭಾರೀ ಮುಖಭಂಗ ಆಗಿದೆ. ಭಾರೀ ಮುಖಭಂಗ. ರಾಜ್ಯ ಸರ್ಕಾರದ ಆದೇಶಕ್ಕೆ ಹೈಕೋರ್ಟ್ ಈಗ ಮಧ್ಯಂತರ ತಡೆಯನ್ನ ನೀಡಿದೆ. ಸರ್ಕಾರಿ ಜಾಗದಲ್ಲಿ ಪಥಸಂಚಲನ ಮಾಡೋ ಹಾಗೆ ಇಲ್ಲ, RSS ಚಟುವಟಿಕೆಗೆ ನಿರ್ಬಂಧ. ಚಿತ್ತಾಪುರದಲ್ಲಿ ಅದು ಹೇಗೆ ಪಥಸಂಚಲನವನ್ನ ಮಾಡ್ತೀರಾ, ನಾವು ನೋಡೇ ಬಿಡ್ತೀವಿ, ನಾವೇನು ಕತ್ತೆ ಕಾಯ್ತಾ ಇದ್ದೀವಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕಿರುಚಾಡಿದ್ದೇ ಬಂತು ನೋಡಿ. ಕತ್ತೆ ಕಾಯಿರಿ ಅನ್ನೋ ಹಾಗೆ ಈಗ ಹೈಕೋರ್ಟ್ ರಾಜ್ಯ ಸರ್ಕಾರದ ಆಟಕ್ಕೆ ಮಧ್ಯಂತರ ತಡೆಯನ್ನ ನೀಡಿದೆ. ಅವತ್ತು ತಮಿಳುನಾಡು ಮಾದರಿಯಲ್ಲಿ RSS ಮೇಲೆ ಹೇರಿಕೆಯನ್ನ ತರ್ತೀವಿ ಅಂತ ಅಂದಾಗಲೇ ನಾನು ಕಾರ್ಯಕ್ರಮದಲ್ಲಿ ಹೇಳಿದ್ದೆ. ತಮಿಳುನಾಡಿನ ಸ್ಟಾಲಿನ್ ಸರ್ಕಾರ ಹಾಗೆ ಮಾಡೋದಕ್ಕೆ ಹೋಗಿ ಕೋರ್ಟ್ ಕೈಯಿಂದ ಚೆನ್ನಾಗಿ ಉಗಿಸ್ಕೊಂಡು ಬಂದಿತ್ತು. ಇನ್ನು ನೀವು ಕೂಡ ಅದಕ್ಕೆ ರೆಡಿಯಾಗಿರಿ ಅಂತ, ಯಾವುದಕ್ಕೆ? ಕೋರ್ಟಿಂದ ಉಗಿಸ್ಕೊಳ್ಳೋದಕ್ಕೆ ರೆಡಿಯಾಗಿರಿ ಅಂತ ಹೇಳಿದ್ದೆ ನಾನು. ಈಗ ನೋಡಿದ್ರೆ ಆಯ್ತಲ್ವಾ, ಕೋರ್ಟ್ ತುಪ್ಪಕ್ಕಂತ ಉಗ್ದಿದ್ದಾಯ್ತಲ್ವಾ. ಈಗ ಸಮಾಧಾನ ಆಯ್ತಾ ಪ್ರಿಯಾಂಕ್ ಖರ್ಗೆ ಅವರೇ? ಇನ್ನಾದ್ರೂ RSS ಜಪವನ್ನ ಬಿಡ್ತೀರಾ? ನೋಡೋಣ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು RSS ವಿಚಾರದಲ್ಲಿ ಅದೆಷ್ಟು ಉರ್ಕೊಂಡ್ರು ಅಂತಂದ್ರೆ RSS ನವರು ದೇವರಿಗಿಂತ ದೊಡ್ಡವರ ಅಂತ ಕೇಳುವಂತಹ ಮಟ್ಟಕ್ಕೆ ಬಂದು ನಿಂತರು. ಸಾಲದಕ್ಕೆ ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಪಥಸಂಚಲನವನ್ನ ಮಾಡೇ ಮಾಡ್ತೀವಿ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಷ್ಟೇ. ಅದಕ್ಕೂ ಬಂದ್ರು ನೋಡಿ ಪ್ರಿಯಾಂಕ್ ಖರ್ಗೆ ಸಾಹೇಬ್ರು. ಕಲ್ಲಡ್ಕ ಪ್ರಭಾಕರ ಭಟ್ ಅವರು ಯಾರು? ಕೋರ್ಟ್ಗಿಂತ ಅವರು ದೊಡ್ಡವರಾ? ಮಾಡ್ಲಿ ನೋಡೋಣ. ಕೋರ್ಟ್ ಅನುಮತಿ ಸಿಗದೆ ಮಾಡ್ತಾರಾ? ಅನುಮತಿ ಇಲ್ಲದೆ ಮಾಡಿದ್ರೆ ಸರ್ಕಾರ ಕತ್ತೆ ಕಾಯ್ತಾ ಇರುತ್ತಾ? ಇನ್ನು ಅಪ್ಪ ಅನ್ನುವಂಥ ಮಾತುಗಳು ಕೂಡ ಬಂದಿವೆ ಬಿಡಿ. ಈಗ ಪ್ರಿಯಾಂಕ್ ಖರ್ಗೆ ಅವರೇ, ಕೋರ್ಟ್ ಹೇಳಿದ್ದಾಯ್ತಲ್ವಾ, ನೀವು ಕೋರ್ಟ್ಗಿಂತ ದೊಡ್ಡವರು ಅಲ್ಲವಂತೆ ಪ್ರಿಯಾಂಕ್ ಖರ್ಗೆ ಅವರೇ. ಇನ್ನು ಕತ್ತೆ ಕಾಯೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಯೋಚನೆ ಮಾಡಿ. ಇನ್ನು ಪ್ರಭಾಕರ ಭಟ್ ಅವರನ್ನ ಬಂಧಿಸುವಂತ ಹುನ್ನಾರ ಕೂಡ ಮಾಡಿದ್ರು ಕಾಂಗ್ರೆಸ್ ಸರ್ಕಾರ. ಆದ್ರೆ ಮತ್ತೆ ಅಲ್ಲೂ ಸೋಲು. ಪಾಪ. ಕಲ್ಲಡ್ಕ ಪ್ರಭಾಕರ ಭಟ್ ಅವರ ವಿರುದ್ಧ ಬಲವಂತದ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಕೋರ್ಟ್ ಎಚ್ಚರಿಕೆ ಕೂಡ ನೀಡಿದೆ. ಅಲ್ಲಿಗೆ ಮತ್ತೊಮ್ಮೆ ತಮ್ಮ ಸ್ಥಾನ ಏನನ್ನೋದ್ರ ಅರಿವನ್ನ ಕಾಂಗ್ರೆಸ್ಗೆ ಕರೆಕ್ಟ್ ಆಗಿ ಮಾಡಿಕೊಟ್ಟಿದ್ದಾರೆ. ಅಗೈನ್ ಕತ್ತೆ ಕಾಯೋದು ಬಿಡೋದು ನಿಮಗೆ ಬಿಟ್ಟಿತ್ತು. ದಯವಿಟ್ಟು ಒಂದು ಬಾರಿ ಯೋಚನೆ ಮಾಡಿ. ವೀಕ್ಷಕರೇ, ಇವರದ್ದು ಏನಿಲ್ಲ. ಅಭಿವೃದ್ಧಿ ಮಾಡೋದಕ್ಕಾಗದಂತ ಈ ಕಾಂಗ್ರೆಸ್ ಸರ್ಕಾರ ಜನರ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಈ ರೀತಿ ದಿನಕ್ಕೆ ಒಂದು ಉಪಾಯವನ್ನು ಮಾಡ್ಕೊಂಡು ಕೂತಿರುವಂತದ್ದು. ಇವರ ಕಾಂಗ್ರೆಸ್ ಹಣೆ ಬರಹ ಏನನ್ನುವಂಥದ್ದಕ್ಕೆ ಈ ಒಂದು ವಿಡಿಯೋ ಇದೆ, ಸಾಕು, ನೋಡ್ಕೊಂಡು ಬನ್ನಿ. ಎಲ್ವಂಟ್ರಿ ಯಜಮಾನ್ರ? ಎಲ್ಲಿ ಮೆಡಿಕಲ್? ಮೆಡಿಕಲ್ಗೆ ಇವಾಗ ತತ್ವದರ್ಶಿ ಹೋಗಿದ್ದೀರಿ. ಆಮ್ಯಾಗ ಈ ಒಂದು ಗೋಕುಲ್ ರೋಡಿಗೆ 24/7 ಇರುವಂತ ಮೆಡಿಕಲ್ಗೆ ಹೋಗಿದ್ದೆ ಸರ್. ನೀವು ವಿವೇಕಾನಂದ ಹೋಗಿದ್ದೀರಿ ಸರ್. ಇಷ್ಟ ರಾತ್ರಿಯಾಗ ಎಷ್ಟಾಯ್ತು ನೋಡ್ರಿ? 2 ಆಯ್ತಲ್ಲ ಟೈಮ್. ಇಲ್ಲ ಸರ್, ಅವರು ಒಂದು ಇಂಜೆಕ್ಷನ್ ಬರ್ಕೊಟ್ರ ಸರ್, ಅದು ಸಿಗ್ತಾ ಇಲ್ಲ. ಅದ್ರ ಸಲುವಾಗಿ ನಾನು KIMS ಆಗಿಂದ ಅಡ್ಡಾಡಿ ಸಾಕಾದ್ರು. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಪಾಪ ಪುಟ್ಟ ಬಾಲಕಿ ಅಸ್ವಸ್ಥಳಾಗಿರ್ತಾಳೆ, ಮಗಳಿಗೆ ಹುಷಾರಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಬಂದ್ರೆ ಮೆಡಿಸಿನ್ ಇಲ್ಲ ಅಂತ ಹೇಳ್ತಾರೆ. ಪಾಪ ಮಧ್ಯರಾತ್ರಿಯಲ್ಲಿ ಆ ತಂದೆ ಪರದಾಟ ನೋಡ್ರಿ. ಜಿಲ್ಲಾಸ್ಪತ್ರೆಗಳಲ್ಲಿ ಔಷಧಿ ಸಿಗದಂತಹ ಪರಿಸ್ಥಿತಿ ಇವತ್ತು ಇದೆ ಅಂತಂದ್ರೆ ಯೋಚನೆ ಮಾಡಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ನೋಡಿದ್ರೆ RSS ಚಿಂತೆ. ಆರೋಗ್ಯ ಮೂಲಸೌಕರ್ಯ ಒದಗಿಸದೆ ರಾಜ್ಯದಲ್ಲಿ ಜನರ ಜೀವದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ದೀರಲ್ಲ, ಕಾಂಗ್ರೆಸ್ಗೆ ನಾಚಿಕೆ ಆಗಲ್ವಾ ಅಂತ ಪ್ರಿಯಾಂಕ್ ಖರ್ಗೆ ಅವರು ಚೂರು ಏನು ಅನಿಸೋದೇ ಇಲ್ವಾ? ಆದ್ರೂ ಪ್ರಿಯಾಂಕ್ ಖರ್ಗೆ ಅವರೇ, ಮೊದಲನೇದಾಗಿ
ನಿಮ್ಮ ರೋಲ್ ಏನನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ. ನಿಮ್ಮನ್ನ IT-BT ಮಂತ್ರಿ ಮಾಡಿದ್ದು RSS ಬಗ್ಗೆ ಮಾತನಾಡೋದಕ್ಕ ಅಥವಾ ಏನಾದ್ರೂ ಅಭಿವೃದ್ಧಿ ಮಾಡ್ಲಿ ಅನ್ನೋದಕ್ಕ? ಅಲ್ಲ ಬಿಡಿ, PUC ಫೇಲ್ ಆದವರನ್ನ ಕರ್ಕೊಂಡು ಬಂದು ಮಂತ್ರಿ ಮಾಡಿದ್ರೆ ಇನ್ನೇನಾಗುತ್ತೆ? PUC ಫೇಲಾ 10th ಫೇಲಾ ಗೊತ್ತಿಲ್ಲ ಅಲ್ಲ, ಇದು ನಾನು ಹೇಳಿದ್ದಲ್ಲ, ಜನರೇ ಹೇಳ್ತಾ ಇದ್ದಾರೆ. ಟ್ವಿಟರ್ ಓಪನ್ ಮಾಡಿದ್ರೆ ಸಾಕಪ್ಪ, ಪ್ರಿಯಾಂಕ್ ಖರ್ಗೆ ಅವರೇ ನಿಮ್ಮದೇ ಗುಣಗಾನ. ಎಲೆಕ್ಷನ್ ಅಫಿಡವಿಟ್ ಅಲ್ಲಿ ನೋಡಿದ್ರೆ ಪ್ರಿಯಾಂಕ್ ಖರ್ಗೆ ಅವರ ಎಜುಕೇಶನ್ ಕ್ವಾಲಿಫಿಕೇಶನ್ ಒಂದೊಂದು ಬಾರಿ ಒಂದೊಂದು ರೀತಿಯಲ್ಲಿದೆ, ಇದಲ್ಲ ಅದು ಅದಲ್ಲ ಇದು ಅನ್ನೋ ಹಾಗೆ ಇದೆ ಅಂತ. ನೋಡಿ, 2008 10th ಪಾಸ್, 2013 12th ಪಾಸ್, 2018 12th ಪಾಸ್, 2023ಕ್ಕೆ ಅಗೇನ್ 10th ಪಾಸ್. ಏನಿದು ಪ್ರಿಯಾಂಕ್ ಖರ್ಗೆ ಅವರೇ? RSS ಜೊತೆಗೆ ದಾಖಲೆ ಅದು ಇದು ಅಂತ ಕೇಳ್ತೀರಾ. ನಿಮ್ಮ ದಾಖಲೆಗಳು ನೋಡಿದ್ರೆ ಹಿಂಗಿದಾವೆ. ಇನ್ನು ನೀವುಗಳು RSS ಬಗ್ಗೆ, ಅದರಲ್ಲೂ ಇಲ್ಲಿ ಮೋದಿಜಿಯವರ ಎಜುಕೇಶನ್ ಕ್ವಾಲಿಫಿಕೇಶನ್ ಬಗ್ಗೆ ಎಲ್ಲ ಮಾತಾಡೋದು, ಹಬ್ಬಬ್ಬಬ್ಬಬ್ಬಬ್ಬಾ. ಆದ್ರೂ ಬಿಡಿ, RSS ತನ್ನ 100 ವರ್ಷಗಳನ್ನ ಆಚರಿಸ್ತಾ ಇರುವಂತಹ ಈ ಹೊತ್ತಲ್ಲಿ RSS ವಿಚಾರಧಾರೆಗಳನ್ನ ಪ್ರತಿ ಮನೆಗೆ ತಲುಪಿಸುವಂತಹ ಕೆಲಸವನ್ನ ಬಹಳ ನಿಷ್ಠೆಯಿಂದ ಮಾಡಿದ್ದು ಅಂತಂದ್ರೆ ಅದು ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ. ಬೆಳಗಾದ್ರೆ RSSಗೆ ಪ್ರಚಾರ, ಬೆಳಗಾದ್ರೆ RSS ಜಪ. ಕಾಂಗ್ರೆಸ್ ಜಪ ಮಾಡೋದನ್ನ ನೋಡಿದೀರಾ ನೀವು? ಚಾನ್ಸೇ ಇಲ್ಲ, ಓನ್ಲಿ RSS ಜಪ. ನೋಡಿ, ಇದಲ್ವಾ RSS ತಾಕತ್ತು ಅಂತಂದ್ರೆ ಪ್ರಿಯಾಂಕ್ ಖರ್ಗೆ ಅವರೇ. ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಈಸ್ ಅ ಫಸ್ಟ್ ಕ್ಲಾಸ್ ಇಡಿಯಟ್. ನಾನು ಹೇಳ್ತಾ ಇರೋದಲ್ಲ, ನಿಜವಾಗ್ಲೂ ಇದನ್ನ ನಾನು ಹೇಳ್ತಾ ಇರೋದಲ್ಲ. ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಇದನ್ನ ಹೇಳಿರುವಂಥದ್ದು ಯಾರು? ಹೇಮಂತ್ ಬಿಸ್ವಾ ಶರ್ಮಾ ಅವರು. Priyank Kharge is a first class idiot. ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತ ಅನ್ಕೊಂಡ್ರಾ? ಎಸ್, ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ IT ಕ್ಷೇತ್ರದ ಹೂಡಿಕೆ ಬಗ್ಗೆ ಆಂಧ್ರ ಪ್ರದೇಶ ಸಚಿವ ನಾರಾ ಲೋಕೇಶ್, ಅದೇ ರೀತಿ ನಮ್ಮ ಕರ್ನಾಟಕ IT-BT ಸಚಿವ ಅಂತ ಅನ್ನಿಸ್ಕೊಂಡಿರುವಂತಹ ಪ್ರಿಯಾಂಕ್ ಖರ್ಗೆ ಅವರ ಮಧ್ಯ ಜೋರಾದ ಒಂದು ಮಾತಿನ ಗುದ್ದಾಟ ನಡೆಯುತ್ತೆ. ಇದರ ಮಧ್ಯ ಪ್ರಿಯಾಂಕ್ ಖರ್ಗೆ, ಅದೇ ರೀತಿ ಈಗ ಅಸ್ಸಾಂ CM ಹೇಮಂತ್ ಬಿಸ್ವಾ ಶರ್ಮಾ ಅವರ ಮಧ್ಯ ಕೂಡ ಒಂದು ಗುದ್ದಾಟ ಆರಂಭ ಆಗಿದೆ. ಯಾಕೆ ಆಗಿದೆ ಅಂತ ಕೇಳಿದ್ರೆ, ಗುಜರಾತ್ ಅದೇ ರೀತಿ ಅಸ್ಸಾಂನಲ್ಲಿ ಸೆಮಿಕಂಡಕ್ಟರ್ ಉದ್ಯಮ ಆರಂಭಕ್ಕೆ 2 ಸಂಸ್ಥೆಗಳು ಮುಂದಾಗಿವೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ವಾಸ್ತವವಾಗಿ ಬೆಂಗಳೂರಿಗೆ ಬರಬೇಕಾಗಿದ್ದಂತಹ ಸೆಮಿಕಂಡಕ್ಟರ್ ಉದ್ಯಮ ಕೇಂದ್ರ ಸರ್ಕಾರದಿಂದಾಗಿ, ಯಾರಿಂದ? ಇವರ ಕರ್ಮಕಾಂಡದಿಂದ ಏನಲ್ಲ, ಪಾಪ ಮೋದಿಜಿಯವರಿಂದಾಗಿ ಅದು ಫೇವರಿಸಮ್ ಅಲ್ಲಿ ಅಸ್ಸಾಮಿಗೆ ಹೋಗಿಬಿಟ್ಟಿದೆ. ಅಲ್ಲಿ ಅಂಥದ್ದು ಏನಿದೆ, ಅಲ್ಲಿ ಪ್ರತಿಭೆ ಇದೆಯಾ ಅಂತ ಕೇಳಿದ್ದಕ್ಕೆ ಈಗ ಅಸ್ಸಾಂ CM ಹೇಮಂತ್ ಬಿಸ್ವಾ ಶರ್ಮಾ ಅವರು ಸರಿಯಾಗಿ ಕೊಡ್ತಾ ಇದ್ದಾರೆ. ನೋಡ್ಕೊಂಡು ಬನ್ನಿ. Priyank Kharge is a first class idiot. He has insulted Assamese youth, and Congress has not yet condemned Priyank Kharge. Perhaps we might file a case against him because he has said that Assam doesn't have educated, competent youth. That is an insult to entire Assamese youth. So we are considering whether a case can be filed against him in the court of law. ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಮಿನಿಸ್ಟರ್ ಆಗಿ, IT-BT ಮಿನಿಸ್ಟರ್ ಆಗಿ ತಮ್ಮ ವ್ಯಾಪ್ತಿಯ ಕೆಲಸ ಏನಿದೆ ಅದನ್ನು ಯಾವತ್ತಾದ್ರೂ ಅಚ್ಚುಕಟ್ಟಾಗಿ ಮಾಡೋದನ್ನ ನೀವು ನೋಡಿದೀರಾ? ಕರ್ನಾಟಕ ಜನತೆ ನನಗೆ ತಿಳಿಸಬೇಕು. ಬೆಳಗಾದ್ರೆ RSS, ಮಧ್ಯಾಹ್ನ ಆದ್ರೆ RSS, ಸಂಜೆ ಆದ್ರೆ RSS, ರಾತ್ರಿ ಮಲಗುವಾಗ್ಲೂ RSS, ಬರೀ RSS ಜಪ. ಬಿಟ್ರೆ ಕಾನೂನು ಕ್ರಮ, ಅವರನ್ನ ಅರೆಸ್ಟ್ ಮಾಡ್ತೀವಿ, ಇವರನ್ನ ಅರೆಸ್ಟ್ ಮಾಡ್ತೀವಿ. ಆಮೇಲೆ ನೋಡಿದ್ರೆ ಟ್ವೀಟ್ ವಾರು, ಇನ್ನೊಂದು ಕಡೆ ನೋಡಿದ್ರೆ ಟಾಕ್ ವಾರು. ಇದು ಬಿಟ್ರೆ ಬೇರೆ ಏನ್ ಮಾಡಿದ್ದಾರೆ? ಪ್ರಿಯಾಂಕ್ ಖರ್ಗೆ ಅವರು? ರಾಜ್ಯದಲ್ಲಿ ಮಾತ್ರ ಪ್ರಿಯಾಂಕ್ ಖರ್ಗೆ ಅವರ ಮರ್ಯಾದೆ ಹೋಗ್ತಾ ಇದೆ ಅಂತ ಅನ್ಕೊಂಡ್ರೆ ಇಲ್ಲಪ್ಪ. ನಮ್ಮ IT ಮಿನಿಸ್ಟರ್ ಅವರ ಲೆವೆಲೇ ಬೇರೆ, ನ್ಯಾಷನಲ್ ಲೆವೆಲ್ ಅಲ್ಲೇ ಮರ್ಯಾದೆ ಹೋಗ್ತಾ ಇದೆ. ಒಂದು ಕಡೆ ನೋಡಿದ್ರೆ ಇಡಿಯಟ್ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ನೋಡಿದ್ರೆ ಕೋಡ್ ತುಪಕ್ ಅಂತ ಊಗಿತಾ ಇದೆ. ಯಾರಿಗುಂಟು ಯಾರಿಗಿಲ್ಲ ಅಲ್ವಾ ಪ್ರಿಯಾಂಕ್ ಖರ್ಗೆ ಅವರೇ? ಆದ್ರೂ RSS ವಿಚಾರಕ್ಕೆ ಕೈಯನ್ನ ಹಾಕಿ ಕೋರ್ಟ್ ಕೈಯಿಂದ ಮಂಗಳಾರತಿ ಗಿಟ್ಟಿಸ್ಕೊಂಡಂತಹ ನಿಮಗೆ
ಮತ್ತೊಮ್ಮೆ ಮಗದೊಮ್ಮೆ ರಾಷ್ಟ್ರಭಕ್ತರ ಕಡೆಯಿಂದ, ಕರ್ನಾಟಕ ಜನತೆಯ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ರೀಪೋಸ್ ಮ್ಯಾಟ್ರೆಸ್ ಅನ್ನು ಖರೀದಿಸಿ ಸ್ಮಾರ್ಟ್ ಟಿವಿಯನ್ನು ಉಚಿತವಾಗಿ ಪಡೆಯಿರಿ. ರೀಪೋಸ್ ಮ್ಯಾಟ್ರೆಸ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.